ನೀನು ಮಾಡಕ್ಕೆ ಬಂದ್ರು ಮಾಡು. ಹಾಗೆ ಇನ್ನಿತರ ಉಪನ್ಯಾಸಕರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸಿದ್ದಾರೆ. ಸೊ ಹಾಗೆಯೇ ಒಂದು ವೆಲ್ಕಮ್ ಪಾರ್ಟಿಯನ್ನು ಮಾಡಿರುವಂಥದ್ದು ಒಂದು ಎಲ್ಲ ವಿದ್ಯಾರ್ಥಿಗಳು ಸಹ ವಿದ್ಯಾರ್ಥಿಗಳಿಗೆ ಸಹಾಯ ನೀಡುತ್ತೆ. ಒಂದು ಅವರಿಗೆ ಖುಷಿಯಾಗಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೊ ಹಾಗೆ ಕೆಲವು ವಿದ್ಯಾರ್ಥಿಗಳು ಬಂದಿಲ್ಲ, ಕೆಲವು ವಿದ್ಯಾರ್ಥಿಗಳು ಬರ್ದೇವರೆಗೂ ಸಹ ನಮಗೂ ಸಹ ಬೇಸರವನ್ನು ತಂದಿರುವಂಥದ್ದು. ಸೊ ಇದನ್ನೇ ಈ ಕಡಿಮೆ ವಿದ್ಯಾರ್ಥಿಗಳಿಗೂ ಸಹ ಒಂದು ಪ್ರೋಗ್ರಾಮನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅಂತ ಹೇಳಿ ನಾನು ಈ ಸಮಾಜಶಾಸ್ತ್ರ ಉಪನ್ಯಾಸಕರಾದ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಎಲ್ಲರಿಗೂ ಜನರ ಸಹೋದರಿಗಳು. ಮೊದಲನೇದಾಗಿ ಸಂಸ್ಥೆಯ ವ್ಯವಸ್ಥಾಪಕರಾದ ಎಫ್ಸಿ ಪ್ರೊಫೆಸರ್ ಅವರಿಗೆ ಇನ್ನೆಷ್ಟು ಝೂಮ್ ಹಾಕೈತದೆ ಅದ್ರಲ್ಲಿ ಕರೆಕ್ಟಾಗಿ ಬರಲ್ಲ. ಇವನಪ್ಪ ಅಲ್ಲಿ ಅದಕ್ಕೆ ಪದವಿ ಪೂರ್ವ ಕಾಲೇಜಿನ ವಿಚೇತನ ಬೆಳವಣಿಗೆ ಒದಗಿಸುತ್ತಾ ಏನಪ್ಪ ಅನಿಸಿಕೆಗಳು ಅಂತಂದರೆ, ನೋಡೋದು ನಾನು ಸುಮಾರು 7-8 ವರ್ಷಕ್ಕೆ ಆಗಿದೆ. ಮೊದಲನೇದಾಗಿ ನಮ್ಮ ಮಧ್ವರ್ಗದ ಕಾಲೇಜಿನಲ್ಲಿ ಬಂದಿರೋದು. ಅವಾಗಲೂ ಕೂಡ ಸುಮಾರು ಜನ ಸ್ಟ್ರೆಂತು ಅನ್ನೋದು ಕೂಡ ಅಳಸಳಿ ಕಡೆ ಎಲ್ಲ ನಾವೆಲ್ಲ ಅವೇರ್ನೆಸ್ ಮಾಡ್ತಿದ್ದೋ. ಹಾಗೆಲ್ಲ ಸ್ಟೂಡೆಂಟ್ ಎಲ್ಲ ಸುಮಾರು 20-30 ಜನ ಸ್ಟೂಡೆಂಟ್ ಫಸ್ಟ್ ಇಯರು, ಸೆಕೆಂಡ್ ಇಯರ್ ಸ್ಟೂಡೆಂಟ್ ಎಲ್ಲ ಆರ್ಟ್ಸ್ ಕಾಮರ್ಸ್ ಎಲ್ಲ ಕೂಡ ಇತ್ತು. ಆದರೂ ಕೂಡ ನಾವು ರಿಸಲ್ಟ್ನ ಅಲ್ಪ ಸ್ವಲ್ಪ ರೀತಿಯಲ್ಲಿ ಕೂಡ ನಾವು ತಂದುಕೊಟ್ಟಿದ್ವಿ. ಆದರೆ ಈಗಲೂ ಕೂಡ ನನ್ನ ಅನಿಸಿಕೆ ಪ್ರಕಾರವಾಗಿ ನಾನು ಬಂದಾಗ ನೋಡ್ತೀನಿ 1-2 ಮೆಂಬರ್ಸ್ಗಳು ಕೂಡ ಇರ್ತಾರೆ. ಆದರೂ ಕೂಡ ನಾನು ಅವರು ಒಬ್ಬರಿಗೂ ಕೂಡ ಇಬ್ಬರಿಗೂ ಕೂಡ ನಾನು ಕ್ಲಾಸ್ನ ಮಾಡಿಬಿಟ್ಟು ನಾನು ಅನಂತರವಾಗಿ ನಾನು ಮುಂದಿನ ಎಲ್ಲಿಗೆ ಹೋಗ್ಬೇಕು ನಾನು ಅಲ್ಲಿಗೆ ಹೋಗ್ತೀನಿ. ಆದರೆ ನನ್ನ ಒಂದು ಏನಪ್ಪ ಅಂತಂದರೆ ಒಳ್ಳೆ ಪರ್ಸೆಂಟ್ ರಿಸಲ್ಟ್ನ ಕೊಡಬೇಕು ಅಂತೇಳಿ ನಾನು ತುಂಬ ಆಸೆ ಇಟ್ಕೊಂಡು ಸಣ್ಣ ಕೇಳಿ ಟೀಚಿಂಗ್ ಪ್ರೋಸೆಸ್ ಇಷ್ಟ ಅಂತಲೇ ನಾನು ಬಂದಿರೋದು. ನಾನು ಟೀಚಿಂಗಿಂತ ನನ್ನ ಟೀಚಿಂಗ್ ಬೇಕು ಅಂತಲೇ ನಾನು ತುಂಬ ಹೃದಯದಿಂದ ಕೂಡ ಬಂದಿದ್ದೀನಿ. ಅದೇ ರೀತಿ ಕೂಡ ನೀವು ಕೂಡ ಸ್ಟೂಡೆಂಟ್ಗಳು ತಪ್ಪಿಸ್ತಿನ ಕ್ಲಾಸ್ಗೆ ಎವ್ರಿ ಡೇ ಬಂದರೆ ನಿಮ್ಮ ಓದಿನ ಕಡೆನೂ ಕೂಡ ತುಂಬ ಗಮನ ಹರಿತಾ ಇರ್ತದೆ. ಏಕೆಂತಂದರೆ ಮಧ್ಯಾಹ್ನ ಅಂದಾಗ ಕ್ಲಾಸ್ ನಡೀತದೋ ಬಿಡ್ತದೋ ಗೊತ್ತಿಲ್ಲ. ಬೆಳಗಿನ ಪ್ರಸ್ತುತ ಬೆಳಗ್ಗೆ 9 ಗಂಟೆ 11 ಗಂಟೆ 10 ಗಂಟೆ ಒಳಗಡೆ ನಮ್ಮ ಕ್ಲಾಸ್ ತರಗತಿಗಳು ನಡೆದಾಗ ನೀವು ಬೇಗ ಬಂದಾಗ ಅಥವಾ ನಿಮ್ಮ ಎಲ್ಲಿ ಬಸ್ಗಳು ಇರ್ತಾವ ಆ ಟೈಮ್ ಬಂದಾಗ ಆ ಬೆಳಗ್ಗೆ ಪೀರಿಯಡ್ ಸೆಕೆಂಡ್ ಪೀರಿಯಡ್ ಕ್ಲಾಸ್ಗಳು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುವಂಥದ್ದು ಸಮಯ ಸಂದರ್ಭ. ಅದನ್ನ ಡೈಲಿ ನೀವು ಓದ್ಕೊಂಡು ಹೋದರೆ ಯಾರು ಕೂಡ ಇದರಲ್ಲಿ ಆರ್ಟ್ಸ್ ಆಗಲಿ ಕಾಮರ್ಸ್ ಆಗಲಿ ಯಾರು ಕೂಡ ಫೇಲ್ ಆಗಲ್ಲ. ಏಕೆಂತಂದರೆ ನಾನು 100 ರಿಸಲ್ಟ್ ಕೊಡಬೇಕು ಅಂತ ಅಂದ್ಕೊಂಡೇ ಬರ್ತೀನಿ. ಆದರೆ 1-2-3 ಜನ ನನ್ನ ತರಗತಿಗಳಲ್ಲಿ ಇದ್ದು ನೋಡಿದ್ರೆ ನಾನು ಯಾಕೋ ಏನೋ ಒಂದು ಸದ್ಯತೆ ಮಾತಾಡಿದೆ ಈ ಥರ ಬರ್ತಾ ಇದ್ದಾರೆ, ಫೋನ್ ಮಾಡಿಲ್ಲ ಕೂಡ ಕರೀತಾ ಇದ್ದೀನಿ, ಅವಾಗ ನಾಳೆ ಬರ್ತೀನಿ ಮೇಡಮ್, ನಾಳೆ ಬರ್ತೀನಿ, ಹುಷಾರಿಲ್ಲ ಅಂತ ಏನೇನೋ ಕೂಡ ಹೇಳ್ತಾ ಇರ್ತಾರೆ. ಆದರೆ ನನಗೆ ನಿಮ್ಮ ಸಹಕಾರ ಕೂಡ ನನಗೆ ಬೇಕಾಗುತ್ತೆ. ಮುಂದಿನ ಇನ್ನೂ ಈಗ ಮಿಟರ್ ಬೇಕಪ್ ಬರುತ್ತೆ. ಅನಂತರವಾಗಿ ನಿಮಗೆ ಮಾರ್ಚ್ ತಿಂಗಳಷ್ಟರಲ್ಲಿ ನಿಮಗೆ ಫೆಬ್ರವರಿ ಜನವರಿ ತಿಂಗಳಷ್ಟರಲ್ಲಿ ಏನು ಕೋರ್ಸಸ್ ಮುಗಿಸ್ಬೇಕು ಅದೆಲ್ಲ ಮುಗಿಸಿ ನಿಮಗೆ ಯಾವ ರೀತಿ ಎಕ್ಸಾಮ್ನ ಬರೆಸಬೇಕು ಆ ರೀತಿ ಕೂಡ ಪ್ರಿಪೇರ್ ಮಾಡುವಂಥದ್ದು ಕೂಡ ನನ್ನ ಒಂದು ಜವಾಬ್ದಾರಿಯಾಗಿರುತ್ತೆ. ಅದು ನೀವೆಲ್ಲ ಕೂಡ ನನ್ನ ಸಹಕರಿಸಬೇಕು ಅಂತ ಹೇಳಿ ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುವಂಥ ನನ್ನ 2 ಮಾತುಗಳನ್ನು ಅನಿಸಿಕೆಗಳನ್ನು ಹೇಳಿ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ವಿದ್ಯಾರ್ಥಿಗಳ ಅನಿಸಿಕೆ ಮಾತಾಡ್ತಿರಲ್ಲಪ್ಪ. ಸೆಕೆಂಡ್ ಇಯರ್ ಮಾತಾಡಿ. ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಶಿಕ್ಷಕರ ಬಗ್ಗೆ ಮಾತಾಡಿ. ಶಿಕ್ಷಕರ ದಿನಾಚರಣೆ ಮಾತಾಡ್ಬೇಕು. ನೀನು ಮಾತಾಡೋ. ಪ್ರಥಮ PUC ಸಾನಿಕಾ ಅವರು 2 ಮಾತುಗಳನ್ನು ಆಡಬೇಕು. ಕುತ್ಕೊಂಡ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನಮ್ಮ ನಮ್ಮ ಕಾಲೇಜಿನ ಅಧ್ಯಕ್ಷರಾದ
ಸಿದ್ಧರಾಜ ಸರ್ ಸ್ನಾತಕೋತ್ತರ ಮುಗಿಸಿ ಸ್ಯಾಟರ್ಡೇಗೆ ನಾವು ರೆಗ್ಯುಲರ್ ಕ್ಲಾಸ್ ಮಾಡಿದ್ರೆ ನಾವು ಚೆನ್ನಾಗಿ ಪರ್ಸೆಂಟೇಜ್ನ ತಗೋಬೋದು. ನಾವು ರೆಫರ್ ಆದರೆ ಮಾತ್ರ ತೆಗಿಯೋಕ್ಕಾಗೋದು. ಎಲ್ಲರೂ ರೆಗ್ಯುಲರ್ ಕ್ಲಾಸ್ ಬಂದು ಪಾಠನ ಕೇಳಿಸ್ಕೊಂಡು ಪರ್ಸೆಂಟೇಜ್ನ ಕೊಟ್ಟು ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರು ಕೊಡಬೇಕು ಅಂತ ಹೇಳ್ತೀನಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವ ಡಾಕ್ಟರ್ ಎಂ. ಸಿದ್ಧರಾಜ್ ಸರ್ ಅವರು ಒಂದೆರಡು ಮಾತುಗಳನ್ನು ಭಗವಾನ್ ಬುದ್ಧ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿರ್ತಕ್ಕಂಥ ಭಗವಾನ್ ಬುದ್ಧ ಪದವಿ ಪೂರ್ವ ಕಾಲೇಜಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭದ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂಥ ಭಗವಾನ್ ಬುದ್ಧ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶ್ರೀಶಂಕರ್ ಅವರೇ, ಭಗವಾನ್ ಬುದ್ಧ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಚೇತನ ಮೇಡಮ್ ಅವರೇ, ಆಂಗ್ಲ ಭಾಷೆಯ ಉಪನ್ಯಾಸಕರಾಗಿರ್ತಕ್ಕಂಥ ಖಂಡಿಗೆ ಅವರೇ, ರಾಜ್ಯಶಾಸ್ತ್ರದ ಉಪನ್ಯಾಸಕರಾಗಿರ್ತಕ್ಕಂಥ ಮೈತ್ರಿ ಮೇಡಮ್ ಅವರೇ ಮತ್ತು ಸಮಾಜಶಾಸ್ತ್ರದ ಉಪನ್ಯಾಸಕರಾಗಿರ್ತಕ್ಕಂಥ ಕೆಂಪರಾಜಮ್ಮ ಮೇಡಮ್ ಅವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಆಂಜನಮ್ಮನವರೇ ಮತ್ತು ಲಿಂಗಪ್ಪನವರೇ, ಈಗಾಗಲೇ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ನಮಗೆ ಮಾತನಾಡೋಕ್ಕೆ ಅದಕ್ಕೆ ಯಾಕೆ ಬೇಸರ ಆಗ್ತದೆ ಅಂದರೆ ವಿದ್ಯಾರ್ಥಿಗಳು ತುಂಬ ಕಮ್ಮಿ ಇದ್ದೀವಿ. ಎರಡೂ ಸೇರಿ ನೀವು 11 ಜನ ಮಕ್ಕಳಿಗೆ ನೋಡಿ ಲೆಕ್ಕಾಗ್ತದೆ. ಈಗ ಪ್ರಥಮ PUC ವಿದ್ಯಾರ್ಥಿಗಳು ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳು ಎರಡೂ ಸೇರಿ 11 ಜನ ಇದ್ದಾರೆ. ಲೆಕ್ಚರರ್ಸ್ಗಳು 5 ಜನ ಅಂದರೆ 5 ಜನ 5-6 ಜನ ಲೆಕ್ಚರರ್ಸ್ಗಳಿದ್ದೀವಿ. ಅಂದರೆ ಒಬ್ಬೊಬ್ಬರಿಗೆ 2 ಅಂದ್ರೂ ಕೂಡ 8-16 ಇರಬೇಕು. ಅದನ್ನು ನೀವು ಇರೋದು 11 ಒಂದೂವರೆ ಬರ್ತೀವಿ ಒಬ್ಬ ಲೆಕ್ಚರ್ಸ್ಗಳಿಗೆ. ಹಾಗಾಗಿ ನಾನು ಹೇಳಿದೆ ನಿಮ್ಮ ಪ್ರಾಂಶುಪಾಲರಿಗೆ, ನೀವು ಮಾಡ್ಕೊಳ್ಳಿ, ನಾನು ಬರೋಕ್ಕಾಗಲ್ಲ, ಟೈಮ್ ಇಲ್ಲ, ಏನು ಯಾವ ಪುರುಷಾರ್ಥ ಬರಬೇಕು, ಏನೋ ಒಂದು 30-40 ಜನ ಮಕ್ಕಳಿದ್ದಾರೆ ಅಂದರೆ ನಮಗೊಂದು ಒಂದೆರಡು ಮಾತಾಡೋಕ್ಕೂ ನಮ್ಗೆ ಖುಷಿಯಾಗಿರುತ್ತೆ. ಪ್ರತಿ ಲೆಕ್ಚರರ್ಸ್ಗೆ ಒಂದು 5-5 ಜನ ಮಕ್ಕಳನ್ನ ಸೇರಿಸುತ್ತೆ ಪ್ರತಿ ವರ್ಷ. ಅದೇ ಥರ ವಿದ್ಯಾರ್ಥಿಗಳು ಕೂಡ ನಮ್ಮ ಶಿವಶಂಕರ್ ಹೇಳಿದಾಗ ಒಬ್ಬೊಬ್ಬರು ಸೇರಿದ್ರೆ ಸಾಕು. ಈ ಜೊತೆಗೆ ಒಬ್ಬ ವಿದ್ಯಾರ್ಥಿಯನ್ನು ಸೇರಿಸಿದ್ರೆ ಡಬಲ್ ಆಗ್ತಾರೆ. 11 ಇರೋರು 22 ಜನ ಆಗ್ತಾರೆ. ಇವರು ಒಬ್ಬೊಬ್ಬ ಲೆಕ್ಚರರ್ಸು 5-5 ಜನ ಸೇರಿಸಿದ್ರೆ 8-40 ಜನ ಆಗ್ತಾರೆ. ಆಗ ಒಂದು 62 ಜನ ಒಟ್ಟಿಗೆ ಆಗ್ತಾರೆ. ಫಸ್ಟ್ APC ಒಂದು 30, ಸೆಕೆಂಡ್ APC ಒಂದು 30 ಜನ ಆಗ್ತದೆ. ಆ ಥರ ಇದ್ದರೆ ಅದು ಕಾಲೇಜಿಗೂ ಒಂದು ಬೆಲೆ, ಗೌರವ, ಮೌಲ್ಯ ಮತ್ತು ಪ್ರಾಂಶುಪಾಲರಿಗೂ ಒಂದು ಬೆಲೆ, ಗೌರವ. ಈಗ ಏನು ಅವತ್ತಾಗ ಏನು ಪಾಠ ಮಾಡೋಕ್ಕಾಗುತ್ತೆ? 3 ಜನ 2 ಜನ ಕೂರಿಸ್ಕೊಂಡು ಪಾಠ ಮಾಡಿದ್ರೆ ಈಗ ನಾಳೆ TDP ಬೇಕಾದ್ರೆ TDP ಮಂಡ್ಯದಿಂದ ಬಂದಾಗ ಏನು ತಿಳ್ಕೊತಾರೆ ಅವರು. ನೀವು ಎಷ್ಟು ಜನ ಲೆಕ್ಚರರ್ಸ್ ಇದ್ದೀರಿ, ಅಷ್ಟು ಜನಕ್ಕೆ ಒಬ್ಬ ಇಬ್ಬರು ಆದರೆ ಪ್ರಯೋಜನ ಏನು ಅಂತ ಕೇಳ್ತಾರೆ ಪ್ರಾಂಶುಪಾಲ. ಅದಕ್ಕೆ ನೀವುಗಳು ಕೂಡ ಮನಸ್ಸು ಮಾಡಬೇಕು. ನೀವು ಲೆಕ್ಚರರ್ಸ್ಗಳು ಕೂಡ ಪ್ರಾಂಶುಪಾಲರುಗಳು ಕೂಡ ಮನಸ್ಸು ಮಾಡಬೇಕು. ಒಳ್ಳೆಯ ಹೆಸರಿದ್ರೆ ಆಟೋಮೆಟಿಕ್ ಆಗಿ ಅವರೇ ಸೇರ್ತಾರೆ. ನೀವು ಒಳ್ಳೆಯ ಹೆಸರು ಮಾಡಬೇಕು ಅಂತ ಅಂದರೆ ನೀವು ಚೆನ್ನಾಗಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಒಳ್ಳೆ ಫಲಿತಾಂಶ ತರಬೇಕು. ಒಳ್ಳೆ ಫಲಿತಾಂಶ ತಂದರೆ ಆಗ ಕಾಲೇಜಿಗೆ ಒಳ್ಳೆ ಹೆಸರು ಬರುತ್ತೆ, ಪ್ರಾಂಶುಪಾಲರು ಒಳ್ಳೆ ಹೆಸರು ಬರ್ತದೆ. ನಿಮ್ಗಳು ಕೂಡ ನಿಮ್ಮ ತಂದೆ ತಾಯಿಗಳು ಕೂಡ ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ, ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ನಿಮ್ಮ ಬಗ್ಗೆ.
ಪರವಾಗಿಲ್ಲ ನನ್ನ ಮಗಳು ಭಗವಂತ PU ಕಾಲೇಜಿಗೆ ಹೋಗಿದ್ದು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾಳೆ, ಪರವಾಗಿಲ್ಲ ನನ್ನ ಮಗ ಭಗವಂತ PU ಕಾಲೇಜಿಗೆ ಹೋಗಿದ್ದ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾನೆ ಅಂತ ಮಾತಾಡ್ತಾರೆ. ಇಲ್ಲಾಂದರೆ ಅವ್ರಿಗೂ ಬೇಸರ ಆಗುತ್ತೆ. ನೀವು ಅವರಿಗೆ ಒಂದು ರೀತಿ ಹೊರಗೆ ಹಾಕ್ಬೇಕು. ಪಾಸ್ ಮಾಡಲಿಲ್ಲ, ಒಳ್ಳೆ ಮಾರ್ಕ್ಸ್ ತೆಗೆದಿಲ್ಲ ಅಂದರೆ ಹೊರೆ ಹಾಕಿದಾಗ ಇದು ಟರ್ನಿಂಗ್ ಪಾಯಿಂಟ್. UC ಟರ್ನಿಂಗ್ ಪಾಯಿಂಟ್ ಯಾವುದು? ನಾಳೆ ನೀವು BBM ಹೋಗುವಾಗ, BCom ಹೋಗುವಾಗ, ಅಥವಾ ಏನಾದರೂ ಬೇರೆ ಬೇರೆ ಕೋರ್ಸ್ ಹೋಗುವಾಗ ಟರ್ನಿಂಗ್ ಪಾಯಿಂಟ್ ಇದು ಬಹಳ ಮುಖ್ಯ. ಇಲ್ಲಿ ನೀವು ಕಷ್ಟಪಟ್ಟು ಓದಿದ್ರೆ ಮಾತ್ರ ನಿಮಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ. ನಿಮ್ಮೆಲ್ಲ IA ಮಾರ್ಕ್ಸ್ ಇದೆಯಾ? ನಿಮಗೆ IA ಮಾರ್ಕ್ಸ್ ಇದೆ, ನೀವು ಸ್ವಲ್ಪ ಓದಿದ್ರೆ ಸಾಕು, ಅವರು IA ಮಾರ್ಕ್ಸ್ ಕೊಡ್ತಾರೆ. IA ಮಾರ್ಕ್ಸ್ ಎಷ್ಟಿದೆ? 20. 80 ಮರಿಬೇಕು ಅಲ್ವಾ? 20 ಮಾರ್ಕ್ಸ್ ಕೊಡ್ತಾರಲ್ಲ IA ಮಾರ್ಕ್ಸ್. ನೀವು 50 ಬಂದರೆ 70% ಆಯ್ತು. 50 + 20 70 ಆಯ್ತು. 1% 40 ಬರೋದ್ರಲ್ಲಿ 20 40 60 ಆಯ್ತು. ಫಸ್ಟ್ ಕ್ಲಾಸ್ ಆಯ್ತು ಅಲ್ವಾ? ಅದಕ್ಕೆ ನೀವು ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಬೇಕು ಮತ್ತು ಚೆನ್ನಾಗಿ ಓದಬೇಕು. ಈ ಮೊಬೈಲ್ ಸವಾಸಗಳು ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು, ಜಾಸ್ತಿ ಯೂಟ್ಯೂಬ್ ನೋಡೋದು ಅವೆಲ್ಲ ನೋಡಬಾರ್ದು. ಈಗ ಪರೀಕ್ಷೆ ಈ ತಿಂಗಳು ಪರೀಕ್ಷೆ ಇದೆ ಅಂತ ಅಂದರೆ ಪರೀಕ್ಷೆಯಲ್ಲಿ ನೀವು ಚೆನ್ನಾಗಿ ಪಾಸ್ ಮಾಡಿ ಅಥವಾ ಒಳ್ಳೆ ಮಾರ್ಕ್ಸ್ ತೆಗೆದುತ್ತಾನೆ ಮುಂದೆ ನಿಮಗೆ ಮೇನ್ ಎಕ್ಸಾಮಲ್ಲಿ ಈಸಿ ಆಗುತ್ತೆ. ಇಲ್ಲಾಂದರೆ ಕಷ್ಟ ಆಗುತ್ತೆ. ಪ್ರತಿ ದಿನ ಕ್ಲಾಸ್ ಹೋಗ್ಬೇಕು, ಏನು ಪಾಠ ಮಾಡ್ತೀರೋ ಅದನ್ನೇ ಕೇಳಬೇಕು. ಮತ್ತು ನಿಮಗೇನಾದ್ರು ಅನುಮಾನ ಡೌಟ್ ಬಂದರೆ ನಿಮ್ಮ ಟೀಚರ್ಸ್ಗಳನ್ನ ಕೇಳಬೇಕು. ಮೇಡಮ್ ನನಗೆ ಅನುಮಾನ ಇದೆ, ಡೌಟ್ ಇದೆ, ನನಗೆ ಅರ್ಥ ಆಗಿಲ್ಲ, ಇನ್ನೊಂದು ಬಾರಿ ನನಗೆ ಹೇಳಿ ಅಂತ ಕೇಳಬೇಕು. ಅದನ್ನು ಹೋಗಿ ಮನೆಯಲ್ಲಿ ಕೂತ್ಕೊಂಡು ಏನು ಇವತ್ತು ಮಾಡೋದು ಅದನ್ನು ರಿವಿಷನ್ ಮಾಡಬೇಕು. ಆ ಪುಸ್ತಕನ ಮತ್ತು ಎಕ್ಸೈಸ್ ಬರ್ಕೊಂಡಿದ್ದೀವಿ, ಸುಮ್ಮನೆ ಅದನ್ನು ಕ್ಲಾಸ್ ಮಾಡಿ ತಿರುಗಿಸ್ಬೇಕು, ಏನು ಮಾಡೋದು ಇವತ್ತು ಅಂತ. ಆಗ ನಿಮಗೆ ಅದು ತಲೆಯಲ್ಲಿ ಉಳ್ಕೊಳ್ಬೇಕು. ಇವತ್ತು ಡಾಕ್ಟರ್ ರಾಧಾಕೃಷ್ಣ ಅವರ ಏನು ಸೆಪ್ಟೆಂಬರ್ 5 ಅವರ ಜನ್ಮ ದಿನಾಚರಣೆ. ಅವರು ಅವ್ರ ಜನ್ಮ ದಿನಾಚರಣೆಯನ್ನು ಎಲ್ಲರೂ ಮಾಡುವಂಥ ಸಂದರ್ಭದಲ್ಲಿ ಅವರೇನು ಮಾಡ್ಬೋದು ಅಂದರೆ, ಇದೇನಪ್ಪ ನನ್ನ ಜನ್ಮ ದಿನಾಚರಣೆ ಮಾಡಕ್ಕೆ ಹೋಗ್ಬೇಡಿ, ನನ್ನ ಜನ್ಮ ದಿನಾಚರಣೆಯನ್ನು ನೀವೆಲ್ಲರೂ ಸೇರಿ ಶಿಕ್ಷಕರ ದಿನಾಚರಣೆ ಅಂತ ಮಾಡಿ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಇವತ್ತು ಇಡೀ ದೇಶದಲ್ಲಿ ಅವರ ದಿನಾಚರಣೆಯನ್ನು ಸೆಪ್ಟೆಂಬರ್ 5ನೇ ತಾರೀಕು ಮಾಡ್ತಾರೆ. ಶಿಕ್ಷಕರ ದಿನಾಚರಣೆ ಅಂತ ಮಾಡಿ ಅಂತ ಹೇಳಿದ್ರು. ಅವ್ರು ಯಾಕೆ ನಾಳೆ ನೀವು ಶಿಕ್ಷಕರಾಗ್ಬೋದು, ಶಿಕ್ಷಕರಿದ್ದಾರೆ ಇಲ್ಲಿ. ಯಾಕೆ ಹೇಳಿದ್ರು ಅವರು? ಶಿಕ್ಷಕರಿಗೆ ಒಂದು ಗೌರವ, ಒಂದು ಬೆಲೆ, ಒಂದು ಮೌಲ್ಯ. ಪ್ರತಿಯೊಬ್ಬರು ಕೂಡ ಅವರವರ ಟೀಚರ್ಸ್ಗಳಿಗೆ ಬೆಲೆ ಕೊಡ್ಬೇಕಂತ. ಒಬ್ಬ ಇಂಜಿನಿಯರೇ ಆಗಲಿ, ಒಬ್ಬ ಡಾಕ್ಟ್ರೇ ಆಗಲಿ, ಅಥವಾ ಒಬ್ಬ ಡೆಂಟಲ್ ಡಾಕ್ಟರ್ ಆಗಲಿ, ಒಬ್ಬ IAS ಆಫೀಸರ್ ಆಗಲಿ, IPS ಆಗಲಿ, IFS ಆಗಲಿ, IRS ಆಗಲಿ, ಅವರೆಲ್ಲರೂ ಕೂಡ ಅವರ ಶಿಕ್ಷಕರಿಂದಲೇ ಪಾಠ ಕಲಿತು IAS ಮಾಡಬೇಕು, IPS ಮಾಡಬೇಕು, ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ. ಅವ್ರ ಟೀಚರ್ಸ್ ಇಲ್ಲ ಅವರೆಲ್ಲ IAS ಮಾಡ್ತಿದ್ರು, ಅವರೆಲ್ಲ ಡಾಕ್ಟರ್ ಆಗ್ತಿದ್ರು, ಅವರೆಲ್ಲ ಇಂಜಿನಿಯರ್ ಆಗ್ತಿದ್ರು. ಅವ್ರ ಟೀಚರ್ ಇದ್ದಿದ್ದರಿಂದ ತಾನೆ ಲಾಯರ್ಗಳಾಗಿದ್ದಾರೆ. ಲಾಯರ್ಗಳು ಅವರ ಟೀಚರ್ಗಳು ಪಾಠ ಮಾಡಿದ್ರಿಂದ ಲಾಯರ್ಗಳಾಗಿದ್ದಾರೆ, ಜಡ್ಜ್ಗಳಾಗಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಗಳಿದ್ದಾರೆ, ಜಸ್ಟಿಸ್ಗಳಿದ್ದಾರೆ, ಹೈಕೋರ್ಟಲ್ಲಿ ಜಡ್ಜ್ಗಳಿದ್ದಾರೆ. ಯಾಕೆಂದರೆ ಅವ್ರ ಟೀಚರ್ಸ್ಗಳು ಪಾಠ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಟೀಚರ್ಸ್ಗಳಿಗೆ ಗೌರವ ಕೊಡಬೇಕು. ಹಾಗಾಗಿ ಶಿಕ್ಷಕರ ದಿನಾಚರಣೆಯನ್ನು ಇಡೀ ರಾಷ್ಟ್ರದಲ್ಲಿ ಮಾಡ್ತಾರೆ. ಹಾಗಾಗಿ ಕೆಲವೊಂದು ಗೌರವ ಕೊಡಬೇಕು ಅಂತಂದರೆ ನೀವು ಕೂಡ ನಿಮ್ಮ ಶಿಕ್ಷಕರಿಗೆ ಏನು ಪಾಠ ಮಾಡ್ತಾರೆ ಅದಕ್ಕೆ ತಕ್ಕಂತೆ ನೀವು ಪರೀಕ್ಷೆಯಲ್ಲಿ ಬರೆದು ಒಳ್ಳೆ ಮಾರ್ಕ್ಸ್ನ, ಒಳ್ಳೆ ಫಲಿತಾಂಶನ ತಂದರೆ ನಿಮಗೆಲ್ಲರೂ ಕೂಡ ಭವಿಷ್ಯ ಬದಲಾವಣೆ ಆಗುತ್ತೆ. ಭವಿಷ್ಯವನ್ನು ನಿಮ್ಮ ಭವಿಷ್ಯವನ್ನು ನಿಮ್ಮ ಕೈಯಲ್ಲಿ ರೂಪಿಸ್ಬೋದು. ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಕಷ್ಟಪಟ್ಟು ಅವರೆಷ್ಟು ಅವಮಾನ ಪಡ್ಪಟ್ಟು ಅವ್ರು ಬ್ಯಾಚುಲರ್ ಅವ್ರು 22 ಡಿಗ್ರಿ ಪಡೆದಿರೋದು. 22 ಡಿಗ್ರಿ, ಒಂದಲ್ಲ ಎರಡಲ್ಲ 22 ಡಿಗ್ರಿ ತೆಗೆದಿರೋದು. ಮಾರಾಟ, ಬ್ಯಾರಿಸ್ಟರ್, PhD, ಎಕನಾಮಿಕ್ಸ್, ಅರ್ಥಶಾಸ್ತ್ರಜ್ಞ, ಲಂಡನ್ನಲ್ಲಿ ಓದೋದು, ಕೊಲಂಬಿಯಾದಲ್ಲಿ ಓದೋದು, ಎಷ್ಟು
ಎಷ್ಟು ಕಷ್ಟಪಡ್ಬೋದಿರ್ಬೋದು. ಹೌದು. ನೀವು ಕಷ್ಟಪಟ್ಟರೆ ಮುಂದಿನ ದಿನಗಳಲ್ಲಿ ನೀವೇ ರಾಜ ಅಲ್ವಾ? ಇವತ್ತು ಕಷ್ಟಪಡ್ಬೇಕು, ಮುಂದಿನ ದಿನಗಳು ನಿಮ್ಗೆ ಒಳ್ಳೆಯದಾಗಲಿ. ನಿಮಗೆ ನಮಸ್ಕಾರ ಮಾಡ್ತಾರೆ ಸಾರ್ವಜನಿಕರು. ಇಲ್ಲಪ್ಪ ಇವನು ಡಾಕ್ಟರು, ಇಲ್ಲಪ್ಪ ಇವನು ಲಾಯರು, ಇಲ್ಲಪ್ಪ ಇವನು ಟೀಚರು, ಇಲ್ಲಪ್ಪ ಇವನು ಲೆಕ್ಚರರು, ನಮಸ್ಕಾರ ಅಂತ ನಿಮಗೆ ಮಾಡ್ತಾರೆ. ಹಾಗೆ ಆ ನಿಟ್ಟಿನಲ್ಲಿ ಇದನ್ನೆಲ್ಲ ನೀವು ಗುರಿಯನ್ನು ಮುಟ್ಟಬೇಕಾದ್ರೆ, ನೀವು ಗುರಿ ಸಾಧನೆ ಮಾಡಬೇಕಾದ್ರೆ ನೀವೆಲ್ಲರೂ ಕೂಡ ಈಗ ಶ್ರಮ ಪಡಬೇಕು, ಕಷ್ಟಪಡಬೇಕು, ಓದಬೇಕು, ಮುಂದೆ ಹೋಗಬೇಕು, ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು. ಹಾಗಾಗಿ ಇವತ್ತು ಏನು ಈ ಶಿಕ್ಷಕರ ದಿನಾಚರಣೆ ಮತ್ತು ಪ್ರಥಮ ವರ್ಷದ PUC ವಿದ್ಯಾರ್ಥಿಗಳನ್ನ ಸ್ವಾಗತ ಸಮಾರಂಭದ ಕಾರ್ಯಕ್ರಮವನ್ನು ತುಂಬ ಚಿಕ್ಕದಾದರೂ ಕೂಡ ಚೊಕ್ಕದಾಗಿ ಮಾಡಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ಹನ್ನೆರಡು ಮಾತುಗಳನ್ನು ಮಾತಾಡಿ ನಮಸ್ಕಾರ. ಭಾಷಣವನ್ನು ಮಾಡಿದ ಡಾಕ್ಟರ್ ಅವರಿಗೆ ಧನ್ಯವಾದಗಳು. ಹಾಗೂ ಪ್ರಾಂಶುಪಾಲ ಚೇತನಮ್ಮ ಅವರೇ ಹಾಗೂ ಆಂಗ್ಲ ಭಾಷೆ ಉಪನ್ಯಾಸಕರಾದ ಇಲ್ಲಿ ನೆರವೇರುವಂಥ ನಮ್ಮ ಶಿಕ್ಷಕ ಹಾಗೂ ಬೋಧಕೇತರ ವಿದ್ಯಾರ್ಥಿಗಳಿಗೆ ಇವತ್ತು ಎರಡು ಕಾರ್ಯಕ್ರಮ ಮಾಡಿದ್ದಾರೆ. ಒಂದು ಶಿಕ್ಷಕರ ದಿನಾಚರಣೆ, ಎರಡನೇದು ಪ್ರಥಮ PUC ವಿದ್ಯಾರ್ಥಿಗಳಿಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಂದ ಸ್ವಾಗತ ಕಾರ್ಯಕ್ರಮ ಆಗಲಿಲ್ಲ. ನಾವು ಪೂರ್ವಭಾವಿಯಾಗಿ ನಾವು ಪ್ರಿಪೇರ್ ಮಾಡಬೇಕಂತ ನಮ್ಮ ಕರ್ತವ್ಯ. ಇಲ್ಲಿ ತುಂಬ ಲೋಕದೋಷಿದೆ. ನಾವು ತಿದ್ಕೊಂಡು ಹೋಗಿ ಮಾತ್ರ ನಮ್ಮ ಮುಂದೆ ಒಳ್ಳೆಯವರಾಗ ಸಾಧ್ಯ. ಹೋಗಿಲ್ಲ ಅಂದರೆ ನನ್ನದೇ ನಡೀಬೇಕು ಅಂತ ಒಂದು ಮನಸ್ಥಿತಿಯನ್ನು ನಮ್ಮ ಸ್ಥಾಪನೆ ನಾವು ಹೆಚ್ಚಿನ ದಾಖಲಾತಿಯನ್ನು ಮಾಡೋಕ್ಕೆ ಸಾಧ್ಯ. ದಾಖಲಾತಿ ಮಾಡಲಿಲ್ಲ ಅಂದರೆ ಪ್ರಯೋಜನ ಆಗಲ್ಲ. ಯಾಕಂದರೆ ಎಕ್ಸಾಂಪಲ್ ಹೇಳಿದ್ರೆ ನಮ್ಮಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಅಂದರೆ ನಾಚುತ್ತೀವಿ, ತುಂಬ ನಾಚುತ್ತೀವಿ. ನೀವು ಅದು ಸೆಕೆಂಡ್ PUC ಅವರು 7 ಜನ ಇದ್ದೀರಿ. 7 ಜನ ವಿದ್ಯಾರ್ಥಿಗಳು ಸೇರಿಸಿದ್ರೆ 8 ಜನ ಉಪನ್ಯಾಸಕರಿದ್ದೀರಿ. 8 ಜನ ಉಪನ್ಯಾಸಕರು 8 ಜನ ವಿದ್ಯಾರ್ಥಿಗಳು ಸೇರ್ತಿದ್ದೀವಿ. ಎಷ್ಟಾಗ್ತಿದೆ? 15, 14, 18 ಸ್ಟ್ರೆಂತ್ ನಾವು ಮಾಡಲಿಲ್ಲ ಅಂದರೆ ನಮಗೆಲ್ಲ ಎಲ್ಲರಿಗೂ ಅವಮಾನ ಆಗುತ್ತೆ. ಹಾಗಾಗಿ ಮುಂದಿನ ವರ್ಷದಲ್ಲಾದರೂ ಸಹ ನೀವು ಇಲ್ಲಿ PUC ಓದ್ಕೊಂಡು ಹೋಗ್ತಿರ್ತೀರಿ. ಓದ್ಕೊಂಡು ಹೋಗುವಂಥ ವಿದ್ಯಾರ್ಥಿಗಳು ನೀವು ನಿಮ್ಮ ಅಣ್ಣ ತಮ್ಮ ಬಂಧು ಬಳಗ ಯಾರಾದರೂ ಸರಿ ನೀವು ತಂದು ಸೇರಿಸಿ. ಯಾಕಂದರೆ ನೀವು ಇಲ್ಲಿ ಓದ್ಕೊಂಡು ಎಜುಕೇಷನ್ ಮಾಡ್ಕೊಂಡು ಹೋಗಿರ್ತೀವಿ. ಓದೋ ಸಹ ವಿದ್ಯಾರ್ಥಿ ಓದ್ಕೊಂಡು ಪಾಸ್ ಮಾಡ್ಕೊಂಡು ಹೋಗ್ಬೋದು. ಪ್ರಯತ್ನ ನಾವು ಫ್ರೀಯಾಗಿ ಪಾಠ ಮಾಡಿಬಿಟ್ಟು ಅವ್ರನ್ನ ಪಾಸ್ ಮಾಡಿ ಕಳಿಸೋದಕ್ಕೋಸ್ಕರ ಅವ್ರು ಒಂದು ಗುಣ ಮಾಡಬೇಕು ಅಂತ ವಿದ್ಯಾರ್ಥಿಗಳಾಗಲಿ ಉಪನ್ಯಾಸಕರಾಗಲಿ ಒಂದು ಗುಣ ಮಾಡಬೇಕು. ನಾವು ಸಂಬಳ ತಗೋತಿದ್ದೀವಿ, ವಿದ್ಯಾರ್ಥಿಗಳಿಂದ ಪಾಸ್ ಮಾಡ್ಕೊಂಡು ಫ್ರೀ ಎಜುಕೇಷನ್ ಮಾಡ್ಕೊಂಡು ಉಚಿತ ವಿದ್ಯಾಭ್ಯಾಸ ಮಾಡ್ಕೊಂಡು ಪಾಸ್ ಮಾಡ್ಕೊಂಡು ಹೋದಂಥ ವಿದ್ಯಾರ್ಥಿಗಳಲ್ಲಿ ನೀವು ಮುಂದಕ್ಕಾದರೂ ಸಹ ನಮ್ಮ ಸಂಸ್ಥೆಯನ್ನು ಅಭಿಮಾನ ಇಟ್ಕೊಂಡು ಈ ಸಂಸ್ಥೆಯ ಗುಣ ತಿಂದಿದ್ದೀವಿ, ಈ ಸಂಸ್ಥೆಯ ಗುಣ ನಮ್ಮಲ್ಲಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು 2 ವಿದ್ಯಾರ್ಥಿಗಳು ಸೇರಿಸಿದ್ರೆ ಮಾತ್ರ ನಿಮ್ಮ ಗುಣ ತೀರಕ್ಕೆ ಸಾಧ್ಯ. ಇಲ್ಲಾಂದರೆ ಭಗವಂತ ಸಂಸ್ಥೆಯ ಗುಣ ನಿಮ್ಮ ಮೇಲೆ ಯಾವತ್ತಾದ್ರೂ ನಿಮ್ಮ ಮೇಲೆ ಇರ್ತದೆ. ನೀವು ಗುಣ ತಿಳಿಸಿಲ್ಲ ಪ್ರಯೋಜನ ಆಗಲ್ಲ. ಇವತ್ತು ಮದುವೆ ಆಯ್ತದೆ, ಮುಯಿ ಹಾಕಿದ ತಕ್ಷಣ ಇನ್ನೊಬ್ಬರು ನೀವು ಮುಯಿ ಹಾಕಲೇಬೇಕಲ್ಲ. ಮುಯಿ ಹಾಕಲಿಲ್ಲ ಅಂದರೆ ನೋಡಿದೆ ನಾನು ಮುಯಿ ಹಾಕ್ಕೊಂಡು ಒಂದು ಮನವಿದ್ದಾನೆ ಅಂತ. ಹಾಗಾಗಿ ನೀವು ಮುಂದಕ್ಕಾದರೂ ಸರಿ PUC ಇಂಪ್ರೂವ್ ಮಾಡಲಿ ಅಂತ ನಾನು ಮನವಿ ಮಾಡ್ಕೋತಾ. ಹಾಗಾಗಿ ಎರಡನೇದಾಗಿ ವಿದ್ಯಾರ್ಥಿಗಳ ಒಂದು ಮನವಿ, ಈಗ ಮುಂದಿನ ತಿಂಗಳು ನವೆಂಬರು ಅಕ್ಟೋಬರ್ 10ಕ್ಕೆ ಪರೀಕ್ಷೆ ಬರ್ತಾಯಿದೆ. ಮಧ್ಯವರ್ತಿ ಪರೀಕ್ಷೆ ಬರ್ತಾಯಿದೆ. ನೀವು ರಜೆ ಕೊಟ್ಟಿದ ತಕ್ಷಣ 22-23 ಅದನ್ನ ಸೆಲೆಕ್ಷನ್ ರಜೆ ಕೊಟ್ಟಿದ ತಕ್ಷಣವೇ ನೀವೇನು ಮಾಡ್ತೀರಿ, ಮನ ಬಂದ್ಬಿಟ್ಟು ಆ ಕೆಲಸ ಈ ಕೆಲಸ ಅದು ಮಾಡಿದ್ರೆ ನೀವು ಪರೀಕ್ಷೆಯಲ್ಲಿ ಗಮನ ತರೋಕ್ಕೆ ಸಾಧ್ಯ. ಹೆಚ್ಚಿನ ಅಂಕ ತಗೋಬೇಕು, ಸತತ ಪ್ರಯತ್ನ ಮಾಡಬೇಕು. PUC ನಿಮ್ದು ಲೈಫ್ ಟರ್ಮ್ ಆಗುತ್ತೆ.
ಯಾವ ಥರ ಟರ್ನ್ ಆಗುತ್ತಂದರೆ ಚೇಂಜ್ ಆಗ್ತದೆ. ಆ ಚೇಂಜ್ ಆಗ್ತದೆ ನೀವು ಬಳಸಬೇಕು. ಮೊಬೈಲ್ ಹಿಡ್ಕೊಂಡು ರೂಮ್ಗಳಲ್ಲಿ ಕುತ್ಕೊಂಡು ನೋಡ್ತಿರಲಿಲ್ಲ, ಅದು ತುಂಬ ನಿಮಗೆ ನಾಚಬೇಕು. ರೂಮ್ಗಳಲ್ಲಿ ಪ್ರತಿಯೊಂದು ರೂಮ್ಗಳಲ್ಲಿ ಮೊಬೈಲ್ ಹಿಡ್ಕೊಂಡು ನೋಡ್ತಿರಲ್ಲ, ಮಾಡ್ಕೋಬೇಡಿ. ತಂದೆ ತಾಯಿಗಳಿಗೆ ಮತ್ತು ಗುರು ಹಿರಿಗಳಿಗೆ ನೀವು ಒಳ್ಳೆಯವರಾಗಿ ನೀವು ಸೇವೆ ಮಾಡಲಿ ಅಂತ ನಾವು ಕೇಳ್ಕೊಳ್ತಾರೆ. ಮತ್ತು ನೀವು ಸತತ ಪ್ರಯತ್ನ ಪಡ್ತೀರ ಅಂತ ನಾನು ಸತತ ಪ್ರಯತ್ನ ಪಡ್ತೀರ ನೀವು ವಿದ್ಯಾರ್ಥಿಗಳು 5 ಜನ ಆಗಲಿ ಅಥವಾ 50 ಜನ ಆಗಲಿ ಸತತ ಪ್ರಯತ್ನ ಪಟ್ಟಿದ್ದೆ ಆದರೆ ನೀವು ಸಾರ್ಥಕತೆ ಆಗುತ್ತೆ, ಸಾಧನೆ ಮಾಡ್ತೀರಿ, ಸಾಧನೆ ಮಾಡಿ ಸಿದ್ಧಿ ಗಳಿಸ್ತೀರಿ. ಸಿದ್ಧಿ ಅಂತಂದರೆ ನಿಮ್ಮ ಆಕಾಂಕ್ಷೆ ಏನಿದೆ ಅದನ್ನೆಲ್ಲ ನೆರವೇರ್ತಂದರೆ ಗೌರ್ಮೆಂಟ್ ಕೆಲಸ ಸಿಗುವಂಥ ಸಾಧ್ಯತೆ ಇರ್ತದೆ. ನೀವೇನೋ ಓದಿದೆ ಏನೋ ಬರೀದೆ ಇದ್ದರೆ ಯಾವುದೇ ಕಾರಣಕ್ಕೂ ಸರ್ಕಾರಿ ಕೆಲಸ ಸಿಗೋದು ಕಷ್ಟ, ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಸತತ ಪ್ರಯತ್ನ ಪಡಲಿ, ಓದಲು ಪ್ರಯತ್ನ ಪಡಲಿ ಅಂತ ಭಗವಂತ ಮತ್ತು ಅಂಬೇಡ್ಕರ್ ಆಶೀರ್ವಾದ ಸಹ ನಿಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ಬಿಟ್ಟಿದ್ದೀನಿ. ಜೈ ಭೀಮ್, ಜೈ ಭಾರತ. ಉದ್ಘಾಟನೆಯ ಭಾಷಣವನ್ನು ಮಾಡಿದ ಶ್ರೀ ಸರ್ ಅವರಿಗೆ ಧನ್ಯವಾದಗಳು. ಈಗ ತಾನೇ ಆಗಮಿಸಿರುವ ಸನಪ್ಪ ಮೇಡಮ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಮೈತ್ರಿ ಮೇಡಮ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮತ್ತು ಪ್ರಥಮ ದರ್ಜೆ ಕಾಲೇಜು ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಅಂಜಲಿ ಮೇಡಮ್ ರವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಯಮದೂರು ಸಿದ್ದರಾಜು ಸರ್ ಅವರು ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಕೇಳಿದರು. ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಂಶುಪಾಲರಾದ ಚೇತನಾ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಮಾತನಾಡಿದರು. ಬೆಳಗಿನ ಶುಭೋದಯ. ವೇದಿಕೆ ಮೇಲೆ ಆಸೀನರಾಗಿರುವ ಅಧ್ಯಕ್ಷರಾದ ಯಮದೂರು ಸಿದ್ದರಾಜು ಸರ್ ಅವರು ಹಾಗೂ ಪದವಿ ಪೂರ್ವ ಪದವಿ ಕಾಲೇಜಿನ ಪ್ರಿನ್ಸಿಪಾಲ್ಗಳಾದ ಶಿವಶಂಕರ್ ಅವರಿಗೂ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರಿಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಇಂದು ಆಯೋಜಿಸಿರುವ ಒಂದು ಸಮಾರಂಭ ಅಂದರೆ ಅವ್ರಿಗೆ ಮೊದಲೇ ನಾವು ಏನು ಮಾಡಬೇಕಿತ್ತು ಅಂದರೆ ಲಾಸ್ಟ್ ಮತ್ತೆ ನಮಗೆ ಇದು ಒಂದು ಸಮಾರಂಭ ಏರ್ಪಡಿಸಬೇಕಿತ್ತು. ಕಾರಣಾಂತರದಿಂದ ನಾವು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಶಿಕ್ಷಕರ ದಿನಾಚರಣೆ ಹಾಗೂ ಮಕ್ಕಳ ಫಸ್ಟ್ PUC ಮಕ್ಕಳನ್ನ ಗೌರವದಿಂದ ನಾವು ಒಂದು ವಿಶೇಷವಾಗಿ ಆಚರಿಸಬೇಕು ಅಂತ ತುಂಬ ಆಸೆ ಪಟ್ಟಿದೆ. ಬಟ್ ನಮಗೆ ಏನಂತಂದರೆ ಮಕ್ಕಳದ್ದು ತುಂಬ ಅಭಾವ ಆಗಿರೋದ್ರಿಂದ ಪ್ರಥಮ PUCಗೆ ನಮಗೆ ಸಹಕಾರ ಸಿಕ್ಕಿರಲಿಲ್ಲ. ಹಾಗಾಗಿ ಸರ್ ಇವತ್ತು ಮಾಡಿ ಅಂತ ಹೇಳಿದ್ರು. ಅವರ ಒಂದು ಉತ್ತೇಜನದಿಂದ ಇವತ್ತು ನಾವು ಕಾರ್ಯಕ್ರಮನ ಆಯೋಜಿಸಿಕೊಂಡು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಮಾತನಾಡಿದ ಪ್ರಾಂಶುಪಾಲರಾದ ಚೇತನ ಮೇಡಮ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಆಂಗ್ಲ ಭಾಷೆ ಉಪನ್ಯಾಸಕರಾದ ಕೆಂಡಗಣಿ ಸರ್ ಅವರು ಒಂದೆರಡು ಮಾತನಾಡಬೇಕು. ಏನು ಕಾರ್ಯಕ್ರಮವನ್ನು ನಮ್ಮ ಜೂನಿಯರ್ ಪ್ರಥಮ PUC ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡಲಿಕ್ಕೆ ಏರ್ಪಾಡು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಿಗೆ ನನ್ನ ಧನ್ಯವಾದಗಳು. ಏಕೆಂದರೆ ನಾನು ಮಾತಾಡಲಿಕ್ಕೆ ಒಂದು ಚಾನ್ಸನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದೇನೆ. ಹಾಗೆ ಈ ಒಂದು ಕಾಲೇಜಿನ ಪ್ರಾಂಶುಪಾಲರಾದ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿ ಫಸ್ಟ್ ಗ್ರೇಡ್ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶಿವಶಂಕರ್ ಸರ್ ಅವರಿಗೆ ಹಾಗೆಯೇ ನನ್ನ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ಮೇಡಮ್ ಇದ್ದಾರೆ, ಪ್ರಿನ್ಸಿಪಲ್ ಮೇಡಮ್, ಕಾಲೇಜಿನ ಪ್ರಿನ್ಸಿಪಲ್ ಮೇಡಮ್, ಕಾಲೇಜಿನ ಪ್ರಿನ್ಸಿಪಲ್ ಮೇಡಮ್ ಇದ್ದಾರೆ, ಚೇತನ್ ಅವರು ಕೂಡ ಧನ್ಯವಾದಗಳು. ಹಾಗೆಯೇ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮತ್ತು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾನು ಹೇಳುವಂಥದ್ದು
ಅಷ್ಟೇನೂ ಇಲ್ಲ, ತಮಗೆ ಅದು ಗೊತ್ತಿದೆ. ಈ ನಡುವೆ ಒಂದು ಏನಪ್ಪ ಅಂತ ಹೇಳಿದ್ರೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಮೆಟೀರಿಯಲ್ಸನ್ನು ಅಷ್ಟು ಎಲ್ಲ ಇದೆಯಾ ಅಂತ ನೋಡ್ಕೋಬೇಕು. ಏನೋ ರೀಡಿಂಗ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಆ ರೀಡಿಂಗ್ ಮೆಟೀರಿಯಲ್ಸ್ ಎಲ್ಲವನ್ನ ನೀವು ಇಲ್ಲ ಅಂತ ಹೇಳಿದ್ರೆ ಹೇಗೆ ನೀವು ಇದು ಮಾಡ್ತಿರೋ ಗೊತ್ತಿಲ್ಲ, ಕಲೆಕ್ಟ್ ಮಾಡ್ತಿರೋ ಎಲ್ಲ ಸಬ್ಜೆಕ್ಟ್ನ ರೀಡಿಂಗ್ ಮೆಟೀರಿಯಲ್ಸು ಎಲ್ಲ ರೆಡಿ ಮಾಡ್ಕೊಳ್ಬೇಕು. ಮತ್ತು ಅದರಲ್ಲಿ ನೀವು ರೈಟಿಂಗ್ ಮಾಡೋದಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ನಿಮ್ಮ ರೈಟಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗೋದೆ. ಹಾಗೆಯೇ ನೀವು ಅಲ್ಲಲ್ಲೇ ಈಗ ಸರ್ ಹೇಳಿದ್ದಾರೆ, ನೀವು ಓದೋದ್ರ ಕಡೆಗೆ ನೀವು ಹೆಚ್ಚಿನ ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ, ಕಾಲೇಜ್ ಹೋಗ್ತೀವಿ ಮತ್ತು ಓದು ಅಂತ ಹೇಳಿದ್ರೆ ಆಗೋದಿಲ್ಲ. ಇಲ್ಲಿ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ನಾವು ಅಂತಕ್ಕಂಥದ್ದನ್ನ ನೀವು ಫಸ್ಟು ಬಂದ್ಬಿಡ್ಬೇಕು. ಇಲ್ಲಿ ಬಂದು ಏನೋ ಫ್ರೆಂಡ್ಲಿ ಜಾಲಿ ಟ್ರಿಪ್ಪು ಆ ಥರ ಇಟ್ಕೊಬೇಡಿ. ಈ ಕಾಲೇಜ್ ಅಂತ ಹೇಳಿದ್ರೆ ಕಾಲೇಜ್ ಒಳಗಡೆ ಬಂದಾದ್ಮೇಲೆ ಇದು ಒಂದು ಫಾರ್ಮಲ್ ಆಗಿ ನಡೀತಾ ಇರ್ತಕ್ಕಂಥ ಒಂದು ಕಾಲೇಜ್ ಆಗಿರೋದ್ರಿಂದ ಕಡಿಮೆ ಇರಲಿ ಹೆಚ್ಚಾಗಿರಲಿ ಈಗಾಗಲೇ ಸರ್ ಹೇಳಿದ್ದಾರೆ. ಆ ಒಂದು ನಿಯಮ ಏನಿದೆ ಬಂದಾದ್ಮೇಲೆ ಓದುವಂಥದ್ದು ಬರೆಯುವಂಥದ್ದು ಈ ಚಟುವಟಿಕೆಗಳಲ್ಲಿ ಬೇರೆ ಚಟುವಟಿಕೆಗಳನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ನಾವು ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ಒಂದು ರೀಡಿಂಗ್ ಮೆಟೀರಿಯಲ್ಸ್ ರೈಟಿಂಗ್ ಮೆಟೀರಿಯಲ್ಸ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಬೇಕು. ಬರುವಾಗ IDC ಬರೋದು ಮತ್ತು ಕಷ್ಟ ಇದೆ ನಡೀತದೆ ಅಂತೇಳಿ ನೀವು ಅಂದ್ಕೊಳ್ಳೋದು ಈ ಥರದ ಭಾವನೆಗಳನ್ನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕು. ಏಕೆಂತಂದರೆ ನನಗೊಂದು ಆಶಾಭಾವನೆ ಇದೆ, ಸಾಹೇಬರು ಬರುವಂಥ ಅಧ್ಯಕ್ಷರು ಈ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಮಾಡುವಂಥ ಅಧ್ಯಕ್ಷರಿದ್ದಾರೆ, ಇವನ್ನೆಲ್ಲ ಒಂದು ರಕ್ಷಣೆ ಕೊಡ್ತಾರೆ. ಬಹುಶಃ ಕಾಲೇಜಿನ ನಡೆಸ್ಕೊಳ್ಳೋದಕ್ಕೆ ಬದ್ಧರಾಗಿದ್ದಾರೆ. ಆ ಬದ್ಧತೆ ನಿಮ್ಮ ಒಂದು ಕೋಪರೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಯಾವ ರೀತಿ ಮಕ್ಕಳು ಓದ್ತಾ ಇದ್ದಾರೆ, ವಾತಾವರಣ ಚೆನ್ನಾಗಿದೆ, ಎಜುಕೇಟಿವ್ ಒಂದು ಎನ್ವಿರಾನ್ಮೆಂಟ್ ಇದೆ ಅಂತೇಳಿ ಅವ್ರು ನಡೀತಿದ್ದಾಗ ಖುಷಿ ಆಗ್ತದೆ. ಆ ಖುಷಿನಲ್ಲಿ ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗೋಕ್ಕೆ ನೀವೇ ಆಗ್ತದೆ. ಸೊ ಆ ರೀತಿ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಸೇರಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಗೌತಮ ಬುದ್ಧ ಏನು ವಿಶ್ವಾಸ ಇಲ್ಲ ಒಳ್ಳೆಯದು ಮಾಡಲಿ ಅಂತೇಳಿ ಈ ಒಂದು ಅವಕಾಶ ಕೊಟ್ಟಕ್ಕೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಒಂದು ಕಿರು ಭಾಷಣವನ್ನು ಇಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.